ಹಲೋ ಮೈ ಡಿಯರ್ ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. IPL ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಎಲ್ರು IPL ಮ್ಯಾಚ್ ನೋಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿರ್ತೀರಾ ಅಂತ ಗೊತ್ತು. ಆದ್ರೆ ಅದ್ರ ಬಗ್ಗೆ ನಾವು ನಿಮ್ಗೆ ಡೀಟೇಲ್ಸ್ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ಬೇಕಲ್ವಾ. ಇನ್ನು MS ಧೋನಿ ಈಗ IPL ಅಲ್ಲಿ ಆಡಕ್ಕೆ ಫುಲ್ ರೆಡಿ ಆಗಿದ್ದಾರೆ. MS ಧೋನಿ ಇತಿಹಾಸದಲ್ಲೇ ಕಂಡ ಭಾರತೀಯ ಶ್ರೇಷ್ಠ ನಾಯಕ. ಧೋನಿ ಅವರನ್ನ ಕೂಲ್ ಕ್ಯಾಪ್ಟನ್ ಅಂತಾನೆ ಕರೀತಾರೆ. ಇದೀಗ ಮಹೇಂದ್ರ ಸಿಂಗ್ ಧೋನಿ ಈ ವರ್ಷದ ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ತನ್ನ ಚೊಚ್ಚಲ ಆಟವನ್ನ MCA ಕ್ರೀಡಾಂಗಣದಲ್ಲಿ ಗುರುವಾರ ಅಂದ್ರೆ ಇವತ್ತು ಮುಂಬೈ ವಿರುದ್ಧ ಪುಣೆ ತಂಡದಲ್ಲಿ ಆಡಲು ರೆಡಿ ಆಗಿದ್ದಾರೆ. ಈ 10th ಲೀಗ್ ನಲ್ಲಿ RPS ಮ್ಯಾನೇಜ್ಮೆಂಟ್ ಒಂದು ಸ್ಟ್ರಾಂಗ್ ಡಿಸಿಷನ್ ಅನ್ನ ತಗೊಂಡು ಸ್ಟೀವ್ ಸ್ಮಿತ್ ಗೆ ಕ್ಯಾಪ್ಟನ್ಸಿಯ ರೆಸ್ಪಾನ್ಸಿಬಿಲಿಟಿಯನ್ನ ಕೊಡ್ತಾರೆ. ಹಾಗೆ ಧೋನಿಗೆ ಕ್ಯಾಪ್ಟನ್ಸಿಯಿಂದ ಕ್ಲೀನ್ ಚಿಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಸ್ಟೀವ್ ಸ್ಮಿತ್ ಅಷ್ಟೇನು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರು ಅವರನ್ನ ನಾಯಕನಾಗಿ ಮಾಡಿರೋದು ಎಷ್ಟು ಸರಿ. ಧೋನಿಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಅರ್ಧದಷ್ಟು ಕೂಡ ಸ್ಟೀವ್ ಸ್ಮಿತ್ ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಆದ್ರೂ ಕೂಡ ಪುಣೆ ಇವರನ್ನ ನಾಯಕನಾಗಿ ಮಾಡಿದೆ. ಹಾಗೆ ಸ್ಟೀವ್ ಸ್ಮಿತ್ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಧೋನಿ ಅವರ ಟಿಪ್ಸ್ ನನಗ್ ಬೇಡ, ಕ್ಯಾಪ್ಟನ್ಸಿ ಹೇಗೆ ನಿಭಾಯಿಸಬೇಕು ಅಂತ ನನಗ್ ಗೊತ್ತು ಅಂತ ಹೇಳಿಕೆ ನೀಡಿದ್ದಾರೆ. ಇದೊಂಥರ ದುರಹಂಕಾರದ ಪರಮಾವಧಿ ಅಂತ ಕೂಡ ಹೇಳ್ಬೋದು. ಅಂತ ದೊಡ್ಡ ಪ್ಲೇಯರ್ MS ಧೋನಿಯ ಟಿಪ್ಸ್ ಬೇಡ, ಹಾಗೆ ಅವ್ರ ಗೈಡೆನ್ಸ್ ಬೇಡ ಅಂದ ಸ್ಟೀವ್ ಸ್ಮಿತ್ ಅವರು ಈ IPL ಕ್ಯಾಪ್ಟನ್ಸಿಯಲ್ಲಿ ಹೇಗೆ ಲೀಡ್ ಮಾಡ್ತಾರೆ, ಹೇಗೆ ಆಡ್ತಾರೆ, ವಿನ್ ಆಗ್ತಾರಾ ಅನ್ನೋದು ಕಾದ್ ನೋಡ್ಬೇಕಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.